ವತಿಯಿಂದ ಪ್ರಕಟಣೆ ಎಲ್ಲ ಚಿಕ್ಕಬಳ್ಳಾಪುರ ನಗರದ ನಾಗರಿಕರಿಗೆ ಯುಗಾದಿ ಹಬ್ಬದ ಶುಭಾಶಯ. ಚಟುವಟಿಕೆಗಳಿಂದ ಇಸ್ಪೀಟು, ಕೋಳಿ ಪಂದ್ಯ, ಇತರೆ ಯಾವುದೇ ರೀತಿಯ ಜೂಜಾಟಗಳಲ್ಲಿ ಭಾಗಿಯಾದರೆ ಕಾನೂನು ಕ್ರಮ ಜರುಗಿಸಲಾಗುವುದು. ದಯವಿಟ್ಟು ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ತಿಳಿಯಪಡಿಸಲಾಗುತ್ತಿದೆ. ಹೀಗೆ ನಗರ ಪ್ರದೇಶ ಸೇರಿದಂತೆ ಹಳ್ಳಿಗಳಿಗೆ ತೆರಳಿ ಯುಗಾದಿ ಹಬ್ಬದ ಅಂಗವಾಗಿ ಯಾವುದೇ ತರನಾದ ಜೂಜಾಟಗಳನ್ನ ಆಡಬೇಡಿ, ಆಡಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಆಟೋಗಳಲ್ಲಿ ಧ್ವನಿವರ್ಧಕ ಮೂಲಕ ಎಚ್ಚರಿಕೆ ನೀಡುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಯುಗಾದಿ ಹಬ್ಬದ ಸಮಯದಲ್ಲಿ ನಗರ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಗೋಲಿ ಆಟ, ಇಸ್ಪೀಟ್, ಅಂದರ್ ಬಾಹರ್, ಕೋಳಿ ಪಂದ್ಯ ಸೇರಿ ಇನ್ನಿತರ ಜೂಜಾಟಗಳನ್ನು ಆಡ್ತಾರೆ. ಆದರೆ ಜೂಜಾಟ ಕಾನೂನು ಬಾಹಿರ ಆದ ಕಾರಣ ಹಬ್ಬದ ನೆಪದಲ್ಲಿ ಯಾರಾದರೂ ಜೂಜಾಟ ಆಡಿದ್ರೆ ಹುಷಾರ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡುತ್ತಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದ ಮೇರೆಗೆ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮಗಳಿಗೆ ಆಟೋಗಳಲ್ಲಿ ಧ್ವನಿವರ್ಧಕಗಳನ್ನ ಕಟ್ಟಿ ಪ್ರಚಾರ ಮಾಡಿಸಲಾಗುತ್ತಿದೆ. ಯಾರೂ ಕೂಡ ಜೂಜಾಟ ಆಡಬೇಡಿ, ಆಡಿದ್ರೆ ನಿರ್ದಾಕ್ಷಣ್ಯ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡುತ್ತಿದ್ದಾರೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದೆಂದು ತಿಳಿಸಲಾಗಿದೆ. ಇಸ್ಪೀಟು, ಜೂಜಾಟ, ಕೋಳಿ ಪಂದ್ಯ, ಹೆಡ್ಬೂಟ್ಸ್ ಹಾಗೂ ಅಕ್ರಮ ಮದ್ಯ ಮಾರಾಟಗಳನ್ನು ನಿಷೇಧಿಸಿದ್ದು, ಒಂದು ವೇಳೆ ನೀವುಗಳು ಯುಗಾದಿ ಹಬ್ಬದ ಪ್ರಯುಕ್ತ ಈ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು. ಎಚ್ಚರ ಎಚ್ಚರ ಎಚ್ಚರ. ಇಸ್ಪೀಟು, ಕೋಳಿ ಪಂದ್ಯ, ಇತರೆ ಯಾವುದೇ ರೀತಿಯ ಜೂಜಾಟಗಳಲ್ಲಿ ಭಾಗಿಯಾದರೆ ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯ ಜರುಗಿಸಲಾಗುವುದು. ದಯವಿಟ್ಟು ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ತಿಳಿಯಪಡಿಸಲಾಗುತ್ತಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಗ್ರಾಮಕ್ಕೆ ತೆರಳಿ ಪೊಲೀಸರು ಆಟೋಗಳ ಮೂಲಕ ಅನೌನ್ಸ್ಮೆಂಟ್ ಮಾಡಿಸುತ್ತಿದ್ದಾರೆ. ಈಗಾಗಲೇ ಬಿರು ಬಿಸಿಲಲ್ಲಿ ಕೆಲಸ ಕಾರ್ಯ ಇಲ್ಲ ಅಂತ ಹಳ್ಳಿಗಾಡು ಪ್ರದೇಶಗಳಲ್ಲಿ ಜೂಜಾಟದ ಅಡ್ಡೆಗಳು ಆರಂಭವಾಗಿ ಪ್ರಕರಣಗಳು ದಾಖಲು ಮಾಡುತ್ತಿದ್ದಾರೆ. ಮತ್ತೊಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲೂ ಜಾಗೃತಿ ಮೂಡಿಸುವ ಕಾಯಕ ಪೊಲೀಸ್ ಇಲಾಖೆ ಮಾಡ್ತಿದ್ದಾರೆ. ಹೀಗಾಗಿ ಯಾರೇ ಆಗಲಿ ಜೂಜಾಟ ಆಯೋಜನೆ ಮಾಡಿದ್ರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಎಸ್ಪಿ ಕುಶಾಲ್ ಚೌಕ್ಸೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಪೊಲೀಸ್ ಇಲಾಖೆ ವತಿಯಿಂದ ಸುಮಾರು ಮೆಸೇಜಸ್ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಶೇರ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ನಾವು ಈ ಥರ ಕ್ರಮ ತಗೊಂಡಿದ್ದೀವಿ ಕಿ ಯಾವುದೂ ಥರದ್ದು ಅಕ್ರಮ ಚಟುವಟಿಕೆಗಳು ಆಗಬಾರ್ದು ನಮ್ಮ ಡಿಸ್ಟಿಕಲ್ಲಿ. ಲಾಸ್ಟ್ ಇಯರ್ ನಾವು ಅರೌಂಡ್ 65 ಗ್ಯಾಮ್ಲಿಂಗ್ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಇದೇ ರೀತಿ ಈ ವರ್ಷ ಕೂಡ ನಾವು ಯಾರಾದರೂ ಜನರು ಅಕ್ರಮ ಚಟುವಟಿಕೆಗಳು ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂದರೆ ಕೋಲಿ ಪಂದ್ಯ, ಅಂದರ್ ಬಹಾರ್ ಅಥವಾ ಇಸ್ಪೀಟ್ ವಗೇರೆ ಆಡ್ತಾರೆ, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಇದಕ್ಕೋಸ್ಕರ ನಾವು ಎಲ್ಲ ಹಳ್ಳಿ ಕಡೆ ಆಟೋಸ್ ಮುಖಾಂತರ, ಲೌಡ್ ಸ್ಪೀಕರ್ ಮುಖಾಂತರ ಅನೌನ್ಸ್ಮೆಂಟ್ ವಗೇರೆ ಕೂಡ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಆಫೀಸರ್ಸ್ ಮೊದಲೇ ಮೀಟಿಂಗ್ ವಗೇರೆ ಕೂಡ ಮಾಡಿ ಎಲ್ಲ ಲೀಡರ್ಸ್ ವಗೇರೆ ಜೊತೆ ಕೂಡ ಇದು ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಸೊ ಎಲ್ಲ ಪಬ್ಲಿಕ್ಗೆ ಕೂಡ ಅದೇ ಮನವಿ ಮಾಡ್ತೀವಿ, ದಯವಿಟ್ಟು ಪೊಲೀಸ್ಗೆ ಸಹಕಾರ ಕೊಡಿ, ಯಾವುದೇ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಭಾಗಿಯಾಗಬಾರ್ದು. ನಾವು ಯಾವುದೂ ಥರದ್ದು ಈ ಥರ ನಮ್ಮ ಗಮನಕ್ಕೆ ಬರುತ್ತೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಗ್ಯಾಮ್ಲಿಂಗ್ದು ಕೇಸಸ್ ರಿಜಿಸ್ಟರ್ ಮಾಡ್ತೀವಿ ಅವ್ರ ಮೇಲೆ KP ಆ್ಯಕ್ಟ್ ಪ್ರಕಾರ. ಅವ್ರ ಮೇಲೆ ಕೂಡ ಡೆಫಿನೆಟ್ಲಿ ನಮಗೆ ಯಾರಾದರೂ ಸಿಗುತ್ತೆ. ಓನ್ಲಿ ಈ ಥರ ಇಲಾಖೆ ಯಾರು ಆಡ್ತಾ ಇದ್ದಾರೆ ಆರ್ಗನೈಸರ್ಸ್ ಬಗ್ಗೆ ಕೂಡ ನಮಗೆ ಯಾರಾದರೂ ಈ ಥರ ಮಾಹಿತಿ ಸಿಗುತ್ತೆ, ಅವ್ರ ಮೇಲೆ ಕೂಡ ಕಠಿಣ ಕ್ರಮ ತಗೊಳ್ತೀವಿ. ಆಲ್ರೆಡಿ ಎಲ್ಲ ಸ್ಟೇಷನ್ಸ್ ವತಿಯಿಂದ ಆಟೋ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಹಳ್ಳಿ ಕಡೆ, ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ನಾವು ಮೆಸೇಜಸ್ ಶೇರ್ ಮಾಡಿದ್ದೀವಿ. ಇನ್ನು ಈಗಾಗಲೇ ಹಳ್ಳಿಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದು, ಯುಗಾದಿ ಹಬ್ಬದ ಜೂಜಾಟ ಮಾಮೂಲಿ ಅಂತ ಆಡೋಕೆ ಹೋದ್ರೆ ಪೊಲೀಸರು ಬರ್ತಾರೆ, ಹುಷಾರ್. ಚಂದ್ರ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಮುಂಬರುವ ಯುಗಾದಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದೆಂದು ತಿಳಿಸಲಾಗಿದೆ. ಇಸ್ಪೀಟು, ಜೂಜಾಟ, ಕೋಳಿ ಪಂದ್ಯ, ಹೆಡ್ಬೂಟ್ಸ್ ಹಾಗೂ ಅಕ್ರಮ ಮದ್ಯ ಮಾರಾಟಗಳನ್ನು ನಿಷೇಧಿಸಿದ್ದು, ಒಂದು ವೇಳೆ ನೀವುಗಳು ಈ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು. ಎಚ್ಚರ ಎಚ್ಚರ ಎಚ್ಚರ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.